ನಾನ್ ಪ್ರೆಗ್ನೆಂಟು ಅಂತ ನೀನನ್ ಭಯದನ್ ಬಿಡೋದಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸತ್ಯ ದೊಡ್ಡವ್ರು ಹೇಳಿಲ್ವಾ, ನಾವ್ ಏನ್ ಮಾಡ್ತೀವೋ ಹೇಗ್ ಮಾತಾಡ್ತೀವೋ ಅದೆಲ್ಲ ಮಗು ಗೊತ್ತಾಗುತ್ತೆ. ಚಕ್ರವ್ಯೂಹ, ಅಭಿಮನ್ಯು ಕತೆ ಗೊತ್ತಲ್ಲ ನಿನ್ಗೆ. ನೋಡು, ನೀನ್ ಹೀಗೆ ನನಗ್ ಬೈತಾ ಇದ್ರೆ ಎಲ್ಲ ನಮ್ಮ ಮಗು ಗೊತ್ತಾಗುತ್ತೆ. ಅವಾಗ ಆ ಮಗು ಪಾಪ ನಮ್ಮಪ್ಪ ನಮ್ಮಮ್ಮ ನಮ್ಮಪ್ಪನ್ಗೆ ಎಷ್ಟು ಬೈತಾಳೆ ಅನ್ಕೊಳಲ್ವಾ? ಆಮೇಲೆ ಹುಟ್ಟಿದ್ಮೇಲೆ ಆ ಮಗು ನಿನ್ನ ಹತ್ರ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಸತ್ಯ? ಓಹೋ, ಅದಕ್ಕೆ ನಾವಿಬ್ರು ಯಾವಾಗ್ಲೂ ಪ್ರೀತಿ ಮಾಡ್ಕೊಂಡು ರೊಮ್ಯಾಂಟಿಕ್ ಆಗಿದ್ಬೇಡ ಅಂತ. ಎಲ್ಲಾದ್ರೂ ಉಂಟಾ? ಮಗುಗ್ ಎಲ್ಲ ಗೊತ್ತಾಗತ್ತೆ ಅಂದ್ರೆ ರೊಮ್ಯಾನ್ಸ್ ಗೊತ್ತಾಗತ್ತೆ. ಅದನ್ನೆಲ್ಲ ಈಗ್ಲೇ ಕಲ್ಸೋದಕ್ಕಾಗತ್ತಾ? ಹಾ, ಇನ್ನೇನ್ ಏನ್ ಮಾಡ್ತೀಯ ಅಂದ್ರೆ, ಏನ್ ಮಾಡ್ತೀನಿ ಅಂದ್ರೆ ಸೀದಾ ಹೋಗ್ತೀಯಾ? ಬಾಗ್ಲಾಕ್ಬೇಕಾ? ಅಲ್ಲ, ಸೀದಾ ಕೆಳಗಿಳಿತೀಯಾ? ಹಾ. ಸೀದಾ ಅಡುಗೆ ಮನೆಗೆ ಹೋಗ್ತೀಯಾ? ಹಾ. ಹಾ, ಅಲ್ಲೊಂದ್ ತಟ್ಟೆ ತಗೋತೀಯಾ? ಹಾ. ಜೊತೆಗೆ ಒಂದ್ ಚಾಕು ತಗೋತೀಯ. ಹಾ. ಚಿಕ್ಕತ್ತೆ ಹತ್ರ ಹೋಗಿ ಒಂದ್ ಬಟ್ಲಲ್ಲಿ ಉಪ್ಪು ಖಾರ ಹಾಕಿಸ್ಕೊತೀಯ. ಸರಿ ಬಿಡು, ತಂದ್ಕೊಡ್ತೀನಿ. ಏನ್ ಹಾಗೆ ಹೇಳ್ತಿದ್ಯಾ ಬಸ್ರಿ? ನಾನು ಈಗ ನಿನ್ನ ನನ್ನ ಆಸೆನೆಲ್ಲ ಈಡೇರಿಸ್ಬೇಕು. ಸರಿ ಮೇಡಮ್, ತಂದ್ಕೊಡ್ತೀನಿ. ತಗೋ. ಏನಯ್ಯ ನಿನ್ ಗೋಳು? ಏನಾಯ್ತು? ನಾನೇನ್ ಮಾಡ್ದೆ? ಕಟ್ ಮಾಡ್ಕೊಡು. ಕೊಡು, ತೊಳ್ಕೊಂಬರ್ತೀನಿ. ಅಯ್ಯ ನಿನ್ನ ಸತ್ಯ, ಅದನ್ನ ತೊಳ್ಕೊಂಬರ್ತೀನಿ. ಇದನ್ನೆಲ್ಲ ತೊಳೆದು ಬಳೆದು ಎಲ್ಲ ತಿನ್ಬಾರ್ದು. ಇದ್ರಲ್ಲಿರೋ ಪ್ರೋಟೀನ್ ವೈಟಮಿನ್ಸ್ ಎಲ್ಲ ಹೊರಟೋಗುತ್ತೆ. ಹಾ, ಇದು ನನ್ ಸ್ಟೈಲ್. ನಾನು ಹೀಗೆ ತಿನ್ನೋದು. ಕಟ್ ಮಾಡ್ಕೊಡು. ಸರಿ, ನಿನ್ಗೆ ಹೇಗಿಷ್ಟನೋ ಹಾಗೆ ತಿನ್ನುವಂತೆ. ಕೊಡು. ತುಂಬಾ 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 ಚೆನ್ನಾಗಿದೆ ಅಮಲ್ ಬೇಬಿ. ಬಸ್ರವ್ರಿಗೆ ಬಹುಶಃ ಒಂದ್ ಕೈ ಹೆಚ್ಚು ರುಚಿ ಇರುತ್ತೇನೋ. ತುಂಬಾನೇ ಚೆನ್ನಾಗಿದೆ. ನಿನ್ಗೂ ಬೇಕಾ? ನೀನೇ ತಿನ್ನು. ಅಮ್ಮ, ಇವತ್ತು ದಿವ್ಯನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಇವಳು ನಿಮ್ಮೆಲ್ಲರೂ ವಿಶ್ವಾಸ ಗಳಿಸಿದಾಳೆ ಅಂದರೆ ಅಷ್ಟು ಸಾಕು ನನಗೆ. ಕಷ್ಟನೋ ಸುಖನೋ ಇನ್ಮೇಲೆ ಇಬ್ಬರು ಒಟ್ಟಿಗೆ ಜೀವನ ಮಾಡ್ತೀವಿ. ಬಾಲ, ಸತ್ಯ ಬಸ್ರಿ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಒಂದೆರಡು ದಿವಸ ಇರಲಿ ಬಿಡು.
ಸತ್ಯಂಗೂ ಖುಷಿ ಆಗುತ್ತೆ. ಅತ್ತೆ, ನೀವು ನನ್ನ ಕ್ಷಮಿಸಿದ್ರಲ್ಲ ಅಷ್ಟೇ ಸಾಕು ನನಗೆ. ಮತ್ತೆ ಇಲ್ಲೇ ಇತ್ತು ತೊಂದರೆ ಕೊಡಲ್ಲ. ಅಕ್ಕ, ಅತ್ತೆ ಹೇಳ್ದಾಗೆ ಒಂದೆರಡು ದಿನ ಇಲ್ಲಿ ಇದ್ದು ಹೋಗು ಪ್ಲೀಸ್. ಬಾವಾ ಇಲ್ಲೇ ಇರ್ಲಿ. ಇಲ್ಲ ಕಣೆ, ಅಲ್ಲೂ ಇವ್ರೊಬ್ರೇ ಆಗ್ಬಿಡ್ತಾರೆ. ಬೇಕಿದ್ರೆ ಅಜ್ಜಿ ಮತ್ತೆ ಅಮ್ಮನ್ನ ಇನ್ನೊಂದ್ 2 ದಿನ ಇಲ್ಲೇ ಇರ್ಕೊಂಡು ಕಳ್ಸು. ಅದ್ ಸರಿ, ಅಜ್ಜಿ ಮತ್ತೆ ಅಮ್ಮ ಎಲ್ಲಿ? ಮೊಮ್ಮಗಳಿಗೆ ಸಂಡಿಗೆ ಇಷ್ಟ ಅಂತ ಟೆರೆಸ್ ಮೇಲೆ ಹೋಗಿ ಸಂಡಿಗೆ ಹಾಕ್ತಿದ್ದಾರೆ. ಹಾಗಿದ್ರೆ ಅವ್ರಿಗೆ ಹೇಳೇ ಹೊರಡ್ತೀನಿ. ಅಕ್ಕ, ಹೋಗ್ಲೇಬೇಕೇನೆ? ಇಷ್ಟು ದಿನ ಇವಳ ಜೀವನ ಹೇಗಿತ್ತೋ ಏನೋ, ಆದರೆ ಈಗ ಹೊಸ ಜೀವನ ಕಟ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಹೋಗ್ಬರ್ಲಿ ಬಿಡು.